ಬೇರೆ ಯೋಜನೆಗಳು ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಜನಕ್ಕೆ, ಅದರ ಬಳಕೆ ಆಗ್ತಾ ಇಲ್ಲ. ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ, ಅದರಿಂದ ಇದೊಂದು ಸುಳ್ಳು ಹೇಳ್ತಾರೆ. ಅವ್ರಿಗೆ ನುಡಿದಂತೆ ನಡೆದಿಲ್ಲ. ಅವ್ರು ಯಾವಾಗಲೂ ಕೂಡ ಅವ್ರು 2018 600 ಭರವಸೆಗಳು ಕೊಟ್ಟರು. ನಾಟ್ ಈವನ್ 10% ಆಫ್ ದೆಮ್ ಆರ್ ಇಂಪ್ಲಿಮೆಂಟ್. ನರೇಂದ್ರ ಮೋದಿಯವರು 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಅಚ್ಚೇದಿನ್ ತಗೊಂಡ್ಬಂದ್ರ. ಮತ್ತೆ ಯಾಕೆ ನರೇಂದ್ರ ಮೋದಿ ಅವರು ನಂಬ್ತಾರೆ? ಮೇಲೆ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಚಿವರ ಸಂಬಂಧಿಗಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀವಿ, ಯಾಕಂದ್ರೆ ಆ ಕ್ಷೇತ್ರದ ಜನ ಯಾರಿಗೆ ಹೇಳ್ತಾರೋ ಅವ್ರು ಕೊಟ್ಟಿದ್ದೀವಿ. ಇಲ್ಲ, ನೀವು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತಾವ್ರು, ಈಗ ಕುಟುಂಬದವ್ರ ಕೆಳಗೆ ಸಿಕ್ಕಿದ್ರೆ ಹೇಗೆ ಅಂತ ನೋಡಿಯಪ್ಪ, ಜನ ಯಾರನ್ನ ಹೇಳ್ತಾರ ಅವ್ರು ಕೊಡ್ತೀವಿ. ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು. ಕುಟುಂಬ ರಾಜಕಾರಣ ಅಲ್ಲ, ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು. ನಿಮ್ಮ ಮೇಲೆ ಹೇಳ್ತಾರೆ ಹೆಚ್ಚಿನ ಸೀಟ್ ಗೆಲ್ದೆ ಹೋದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು ಅಂತ ಹಂಗಂತ ಹೇಳಿದಾರ? ನೀವಿದ್ದೇನಪ್ಪ ಹಂಗೆ? ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಸಿದ್ದರಾಮಯ್ಯನವರು ಬಡವರು ಹಿಂದೆ ಮುಂದೆ ಎಲ್ಲ ಬಿಟ್ಬಿಡ್ತೀವಿ ಕಾಂಟೆಕ್ಸ್ಟ್ ನ. ಸಿದ್ದರಾಮಯ್ಯನವರು ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ. ಅವ್ರು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕು. ಆಯ್ತಪ್ಪ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ನಾವು ಗೆಲ್ಲೇಬೇಕಲ್ವಾ? ನುಡಿದಂತೆ ನಡೆದ್ಮೇಲೆ ಗೆಲ್ಬೇಕಲ್ವಾ? ಅದು ಹೇಳಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಅವರು ಇವತ್ತು ಡಿಸ್ಚಾರ್ಜ್ ಬಂದಿರೋ ಹಾಸ್ಪಿಟಲ್ ಇಂದ, ನಿಮ್ಗೆ ಪೊಲಿಟಿಕಲ್ ಸ್ಟಂಟ್ ಇಷ್ಟು ದಿನ ಹೇಳಿರೋಂಥದ್ದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಬೇಗ ಗುಣ ಆಗ್ಲಿ ಅಂತ ಹೇಳಿ ಹಾರೈಸ್ತೀವಿ. ಬೇರೆ ಯೋಜನೆಗಳು ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಜನಕ್ಕೆ, ಅದರ ಬಳಕೆ ಆಗ್ತಾ ಇಲ್ಲ. ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ, ಅದರಿಂದ ಇದೊಂದು ಸುಳ್ಳು ಹೇಳ್ತಾರೆ. ಅವ್ರಿಗೆ ನುಡಿದಂತೆ ನಡೆದಿಲ್ಲ. ಅವ್ರು ಯಾವಾಗಲೂ ಕೂಡ ಅವ್ರು 2018 600 ಭರವಸೆಗಳು ಕೊಟ್ಟರು. ನಾಟ್ ಈವನ್ 10% ಆಫ್ ದೆಮ್ ಆರ್ ಇಂಪ್ಲಿಮೆಂಟ್. ನರೇಂದ್ರ ಮೋದಿಯವರು 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಅಚ್ಚೇದಿನ್ ತಗೊಂಡ್ಬಂದ್ರ. ಮತ್ತೆ ಯಾಕೆ ನರೇಂದ್ರ ಮೋದಿ ಅವರು ನಂಬ್ತಾರೆ? ಮೇಲೆ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಚಿವರ ಸಂಬಂಧಿಗಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀವಿ, ಯಾಕಂದ್ರೆ ಆ ಕ್ಷೇತ್ರದ ಜನ ಯಾರಿಗೆ ಹೇಳ್ತಾರೋ ಅವ್ರು ಕೊಟ್ಟಿದ್ದೀವಿ. ಇಲ್ಲ, ನೀವು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತಾವ್ರು, ಈಗ ಕುಟುಂಬದವ್ರ ಕೆಳಗೆ ಸಿಕ್ಕಿದ್ರೆ ಹೇಗೆ ಅಂತ ನೋಡಿಯಪ್ಪ, ಜನ ಯಾರನ್ನ ಹೇಳ್ತಾರ ಅವ್ರು ಕೊಡ್ತೀವಿ. ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು. ಕುಟುಂಬ ರಾಜಕಾರಣ ಅಲ್ಲ, ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು. ನಿಮ್ಮ ಮೇಲೆ ಹೇಳ್ತಾರೆ ಹೆಚ್ಚಿನ ಸೀಟ್ ಗೆಲ್ದೆ ಹೋದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು ಅಂತ ಹಂಗಂತ ಹೇಳಿದಾರ? ನೀವಿದ್ದೇನಪ್ಪ ಹಂಗೆ? ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಸಿದ್ದರಾಮಯ್ಯನವರು ಬಡವರು ಹಿಂದೆ ಮುಂದೆ ಎಲ್ಲ ಬಿಟ್ಬಿಡ್ತೀವಿ ಕಾಂಟೆಕ್ಸ್ಟ್ ನ. ಸಿದ್ದರಾಮಯ್ಯನವರು ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ. ಅವ್ರು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕು. ಆಯ್ತಪ್ಪ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ನಾವು ಗೆಲ್ಲೇಬೇಕಲ್ವಾ? ನುಡಿದಂತೆ ನಡೆದ್ಮೇಲೆ ಗೆಲ್ಬೇಕಲ್ವಾ? ಅದು ಹೇಳಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಅವರು ಇವತ್ತು ಡಿಸ್ಚಾರ್ಜ್ ಬಂದಿರೋ ಹಾಸ್ಪಿಟಲ್ ಇಂದ, ನಿಮ್ಗೆ ಪೊಲಿಟಿಕಲ್ ಸ್ಟಂಟ್ ಇಷ್ಟು ದಿನ ಹೇಳಿರೋಂಥದ್ದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಬೇಗ ಗುಣ ಆಗ್ಲಿ ಅಂತ ಹೇಳಿ ಹಾರೈಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.